ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತ ತಪಾಸಣೆ ಮತ್ತು ಔಷಧಿಗಳಿಗೆ ಯಾವುದೇ ಶುಲ್ಕ ಪಾವತಿಸುವಂತಿಲ್ಲ. ಆದರೆ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತ ತಪಾಸಣೆ ಮತ್ತು ಔಷಧಿಗಳಿಗೆ ಲಂಚ ಪಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳೀಯ ಸಾಮಾಜಿಕ ಹೋರಾಟಗಾರರು ಈ ಬಗ್ಗೆ ವಿಡಿಯೋ ಚಿತ್ರೀಕರಿಸಿ ಆಸ್ಪತ್ರೆಯ ಮೇಲಾಧಿಕಾರಿ ಲಕ್ಷ್ಮೀ ತೇಲೂರ್ ಅವರ ಗಮನಕ್ಕೆ ತಂದು ಮನವಿ ಪತ್ರ ಸಲ್ಲಿಸಿ ಲಂಚ ಪಡೆದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಬರ್ರಿ ಸರ್, ನೈಸ್ ಫೋಟೋ ಸ್ಟುಡಿಯೋದಾಗ ಸಿಗ್ತದ್ರಿ ಸರ್. ಅಲ್ಲೇ ಇದು ಬ್ಲಡ್ ಚೆಕ್ ಮಾಡೋರು ಯಾರು? ಬರ್ರಿ ಅಲ್ಲಿ ಬರ್ರಿ, ಒಂದು 2 ನಿಮಿಷ ಬರ್ರಿ. ಹೋಗ್ರಿ ಎಲ್ಲ ಹೊರಗೆ ಬರ್ದಾರ. ಮತ್ತು ಇವರು ಸರ್ಕಾರ ದವಾಖಾನೆ ಅಮ್ಮಾರ ಎಲ್ಲಿ ಹೋದ್ರಿ ಅವರು? ಅಮ್ಮವ್ರ ಬರ್ರಿ ಅಮ್ಮ. ಬಂದ್ರಿಲ್ರಿ ಅವ್ರು? ಇಲ್ಲಿ ಬರ್ರಿ ಅಮ್ಮ. ಹಾಂ ರೀ. ಯಾರು ತೊಗೊಂಡ್ರಿ? ಇವ್ರು ತೊಗೊಂಡ್ರಿ, ಅವ್ರು ತೊಗೊಂಡ್ರಿ? ರಕ್ತ ಚೆಕ್ ಮಾಡಿದ್ರು ಯಾರು ರೀ? ಇವ್ರು ಅಲ್ರಿ? ಯಾಕೆ ಸರ್ ಅವ್ರ ಕಡೆ ಯಾಕೆ ದುಡ್ಡು ತೊಗೊಂಡ್ರಿ? ಹಾಂ ರೀ. ಯಾವ್ದು ರೀ? ಈ ಸರ್ಕಾರದಾಗಲೇ ಪ್ರೈವೇಟ್ ಐತ್ರಿ? ಆ ಮಷಿನ್ ಪ್ರೈವೇಟ್ ಐತ್ರಿ? ಏನು ರೀ? ಹೌದ್ರಿ. ಅಲ್ರಿ, ಮತ್ತು ಅವ್ರು ಪರ್ಸ್ ಅದಾಳವ್ರು ಸರ್ಕಾರದಾಗ ಎದಕ್ಕೆ ಬರ್ಬೇಕು ಸರ್? ಹಾಂ, ಸರ್ಕಾರದಾಗ ಎದಕ್ಕೆ ಬರ್ಬೇಕು ರೀ ಅವ್ರು? ಈ ಟ್ಯೂಬ್ನು ಹೊರಗೆ ಬರ್ದ್ರಿ. ಇದನ್ನು ಇದಕ್ಕೆ ಎಷ್ಟು ಐತ್ರಮ್ಮ? ಇದಕ್ಕೆ ಎಷ್ಟಮ್ಮ? ಇದಕ್ಕೆ 26 ರೂಪಾಯಿ. ಇದಕ್ಕೆ ರೀ ರಕ್ತ ಚೆಕ್ ಮಾಡಕ್ಕೆ 50 ರೂಪಾಯಿ ತೊಗೊಂಡಾರ. ಇದು ಇರಲಿ, ಅಲ್ಲಿ ಬರ್ದ ನೋಡಿ ಕೇಳಿ ಇಲ್ಲ ಅಂತ ಹೇಳ್ಯಾರ. ಊರಿಗೆ ಬಂದೇವ್ರಿ ನಾವು. ಅಲ್ಲ ಸರ್, ಇವರು ಗೋರ್ಮೆಂಟ್ದಿಂದ ಎಲ್ಲ ಎಷ್ಟೆಷ್ಟು ಹೊರಗೆ ಬರೋದು. ಬ್ಲೇಡ್ ಚೆಕ್ ಮಾಡಕ್ಕೆ ಇವ್ರು ಯಾಕೆ 50 ರೂಪಾಯಿ ತೊಗೋತಾರ? ಈಗ ಅವ್ರು ಊರಿಂದ ಸಂತಿ ಮಾಡಿಲ್ಲ ಅಂತ ಹೇಳ್ತಾರ ಅವ್ರು. ಅಲ್ಲ, ಗೋರ್ಮೆಂಟ್ ದವಾಖಾನೆ ಫ್ರೀ ಅಂದ್ರೆ ಏನೋಪ್ಪ ಅನಿವಾರ್ಯತೆ ಬಡ್ರು ಬಂದಿರ್ತಾರ. ಇಲ್ಲ ಹೇಳ್ತಿರಲ್ರಿ, ಮ್ಯಾಗ DH ಅವ್ರಿಗೆ ಮಾತಾಡ್ತೀವಿ. ಅದನ್ನು ಮನೆ ಬಂದು ಹೇಳಿದ್ದೇವೆ ನಾವು. ಅವಾಗೂ ಏನೇನೋ ಹೇಳಿದ್ರು ಅವರು. ವರ್ಷಕ್ಕೊಮ್ಮೆ ಮೆಡಿಸಿನ್ ಬರ್ತಾವತ್ತ. ಅಲ್ಲ, ವರ್ಷಕ್ಕೊಮ್ಮೆ ಮೆಡಿಸಿನ್ ಬರ್ತಾವತ್ತ ನಮ್ಗೆ ಅವರು ಮಾಹಿತಿ ಕೊಟ್ಟರು. ಅಲ್ಲ, ಇವ್ರಿಗೆಲ್ಲ ಯಾಕೆ ಹೊರಗೆ ಬರ್ಬೇಕು ಸರ್? ಅಲ್ಲಿ ಹೋಗ್ತೀನಿ ರೀ, ಅಲ್ಲಿ ಭೇಟಿ ಹಾಕಿವ್ರಿ. ಅವರು ಮೇಡಮರ ಯಾರ ಇವ್ರತ್ತ ಲಕ್ಷ್ಮೀ ಮೇಡಮರು ಅವ್ರು ಇದ್ದಿದ್ದಲ್ಲ ನಾವು ಬಂದಾಗ. ಅದಕ್ಕೋಗಿ ಬರ್ತಿದ್ದೆ ನಾವು ಅಚಾನಕ್ ನನಗೆ ಸಲಹೆ ಬಂದಿನಿ. ಈಗ ಹಚ್ಚೊಳಗೆ ನನಗೆ ಆರಾಮಿಲ್ಲದ ಬಂದೀನಿ. ನಾ ಪಾಳ್ಯದಾಗ ಕುಂದಿರ್ತೀನಿ ರೀ. ಸಾರ್ವಜನಿಕ ನಾವು ಅವ್ರು ಜೋಡಿತೀನಿ. ಪಾಪ ಅವರು ಊರದಿಂದ ಊರು ಬಂದಾರಂತ ಅವ್ರಿಗೆ 50 ರೂಪಾಯಿ ಎದ ಸಲಹೆ ತೊಗೋಬೇಕು ಇವರು. ಇವ್ರಿಗೆ ಗೋರ್ಮೆಂಟ್ ಪಗಾರ ಇಲ್ಲರಿ? ಪಗಾರ ಐತಿಲ್ಲ ಅವ್ರು ಗೋರ್ಮೆಂಟ್ ತಿಂದ್ರಿ. ಇವ್ರಿಗೆ ದುಡ್ಡು ಕೊಡೋದಾಗ ಗೋರ್ಮೆಂಟ್ ನಮ್ಮೆಲ್ಲ ತೆರಿಗೆ ಅನ್ನ ಸರ್. ಇದು ಅದೇ ರೀ. ಮತ್ತು ಅವ್ರು ಇಲ್ಲ ಅಂತೇಳಿ ಹೆಂಗೆ ಅದು ಇನ್ನೂ ಪ್ರೈವೇಟ್ ತಂದೇವು ಇನ್ನು ಹೊರಗೆ ಹೇಳ್ತಾರೆ ಅವ್ರು. ನೀವು ಕರೀರಿ, ನಾವೇ ಕರಿಯಕ್ಕೆ ಹೋಗೋಣ. ದುಡ್ಡು ತೊಗೊಂಡಾರ ಅವ್ರಲ್ಲ. ಅಲ್ಲ, ಪ್ರತಿಯೊಬ್ಬರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಪುರ ಜಿಲ್ಲೆಯ KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಹಂತೇಶ್ ಮಾರೂರು ಅಂತೇಳಿ. ನಾವಿಲ್ಲಿ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿದ್ದೀವಿ. ಕೋಲಾರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀವಿ. ನಾವು ಬಂದಂಥ ಸಮಯದಲ್ಲಿ ಸಾರ್ವಜನಿಕರಿಂದ ರಕ್ತ ತಪಾಸಣೆಗೆ ಅಂತೇಳಿ 50 ರೂಪಾಯಿಯನ್ನು ತೊಗೊಂಡಿದ್ದರು. ನಾವು ಬಂದ ತಕ್ಷಣ ಅದನ್ನು ವಾಪಸ್ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದು ನಾವು ಬಂದಾಗ ವಾಪಸ್ ಕೊಟ್ಟರು. ಅದೇ ರೀತಿ ಸಾರ್ವಜನಿಕರಿಗೆ 50 ರೂಪಾಯಿ ಇಸ್ಕೊತಾರಂದ್ರೆ ಪ್ರತಿಯೊಬ್ಬರ ಕಡೆ 50 ರೂಪಾಯಿ 100 ರೂಪಾಯಿ ಇಸ್ಕೊಳ್ಳೋದ್ರಿಂದ ಯಾಕೆ ಇವರಿಗೆ ಸರ್ಕಾರಿ ಸಂಬಳ ಬರೋದಿಲ್ವ? ಹಾಗಾಗಿ ನಾವು ಪ್ರಶ್ನೆ ಮಾಡಿದಾಗ ಅದು 50 ರೂಪಾಯಿನೂ ವಾಪಸ್ ಕೊಡಿಸುವಂಥ ಕೆಲಸ ಮಾಡಿದ್ದೀವಿ. ಇದೇ ರೀತಿ ನಾವು ಪ್ರತಿಯೊಂದು ಸಲ ನಾವು ಬರೋಕ್ಕಾಗಲ್ಲ. ಹಾಗಾಗಿ ಇವರು ಸರ್ಕಾರಿ ಸೇವೆಯಲ್ಲಿದ್ದು ದುಡ್ಡು ತಿನ್ನುತ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ಮೇಡಮರಿಗೆ ಒಂದಿಷ್ಟು ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಇವರ ಮೇಲೆ ಶಿಸ್ತು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಇದರ ಹಿಂದೆ ಈ ಮೇಡಮರಿಗೆಲ್ಲ ಇವ್ರ ಬಗ್ಗೆ ನಾವು ಶಿಸ್ತು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ನಮ್ಮ ಹತ್ರ ಅದು 50 ರೂಪಾಯಿ ತೊಗೊಂಡಿದ್ದು ವಿಡಿಯೋನೇ ಇದೆ, ವಾಪಸ್ ಕೊಟ್ಟಿರುವಂಥ ವಿಡಿಯೋನೇ ಇದೆ. ಹಾಗಾಗಿ ಮೇಡಮರು ಇವ್ರ ಮೇಲೆ ನಾವು ಶಿಸ್ತು ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಇದ್ರ ಹಿಂದೆಯೂ ಕೂಡ ಪಾಟೀಲ್ ಡಾಕ್ಟರ್ನವರು ಒಂದಿಷ್ಟು ಬೇಜವಾಬ್ದಾರ ಹೇಳಿಕೆಯನ್ನು ಕೊಟ್ಟಿದ್ದರು. ಯಾಕೆ ನೀವು ಸೂಜಿನ ಹೊರಗೆ ಬರೆದು ಕೊಡ್ತಾರೆ, ಔಷಧಿನ ಹೊರಗೆ ಬರೆದು ಕೊಡ್ತಾರೆ ಯಾಕಂತೇಳಿ ಕೇಳಿದಾಗ, ನೀವು ಕೇಳಕ್ಕೆ ನೀವು ಯಾರು, ನಿಮ್ಗೇನು ಅಧಿಕಾರ ಐತಿ, ನಮ್ಮ ಮೇಲೆ ನಮ್ಮ ಹೆಡ್ ಮೇಡಮ್ ಇದ್ದಾರೆ, ಅವ್ರನ್ನೂ ಕೇಳಿರಿ, ನನ್ನೇನು ಕೇಳ್ತೀರಿ ಅನ್ನೋಂಥ ಬೇಜವಾಬ್ದಾರಿತನ ಉತ್ತರವನ್ನು ಕೊಟ್ಟಿದ್ದರು. ಹಾಗಾಗಿ ಅವರು ಇಲ್ಲ ಇನ್ನೊಮ್ಮೆ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿದರು. ಆಮೇಲೆ ನೆಕ್ಸ್ಟ್ ನಾವು ಲೈವ್ ಮಾಡಿದ ತಕ್ಷಣ ಇನ್ನೊಮ್ಮೆ ಈ ರೀತಿ ಮಾಡಲ್ಲ ಅಂತ ಹೇಳಿದರು.
ಕೇಳಿದ್ರು ನಾವು ಏನೋ ಮಾಡಲ್ ಬಿಡು ಇನ್ನು ಮ್ಯಾಗಿಂದ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಇದ್ವಿ. ಆದರೆ ಈ ಸಲ ಮತ್ತೆ ರೆಡ್ ಹ್ಯಾಂಡಾಗಿ ನಮ್ಮ ಕೈಯಲ್ಲಿ ಸಿಕ್ಕಿದ್ದಾರೆ. ಯಾಕಂದ್ರೆ ಪ್ರತಿ ಸಲನೂ ನಾವು ನೋಡ್ತಾ ಇದ್ದೀವಿ ಬರೇ ದುಡ್ಡು ತಿನ್ನೋದೇ ಇಲ್ಲಿ. ಬಂದವರಿಗೆ 100-50 ಹಿಂಗೆ ಕಿತ್ಕೋತಾ ಇದ್ರೆ ಬಡವರು ಇಲ್ಲಿ ಎಲ್ಲರೂ ದುಡಿಯುವಂಥವ್ರು ಸಾರ್ವಜನಿಕರು ಬರುವಂಥ ಎಲ್ಲರೂ ಕೆಲಸಕ್ಕೆ ಹೋಗಿ ಒಂದು 2 ರೂಪಾಯಿ ದುಡ್ಕೊಂಡು ಬರ್ತಿರ್ತಾರೆ. ಅಂಥದ್ದು ಅವ್ರ ಕಡೆ 50-100 ರೂಪಾಯಿ ಇಸ್ಕೊಂಡ್ಬಿಟ್ರೆ ಅವರ ಕೂಲಿ ಮಾಡಿಬಿಟ್ಟು ಇವ್ರಿಗೆ ಕೊಟ್ಟು ಅವರಲ್ಲಿ ಹೋಗ್ಬೇಕು. ಯಾಕೆ ಇವ್ರಿಗೆ ಸರ್ಕಾರಿ ಸಂಬಳ ಸಿಗೋದಿಲ್ವ? ಅಲ್ಲ, ದುಡ್ಡು ಯಾವ ವಿಷಯಗೋಸ್ಕರ ತೊಗೊಂಡ್ರೆ? ರಕ್ತ ತಪಾಸಣೆಗೆ ಅಂತೇಳಿ 50 ರೂಪಾಯಿ ತೊಗೊಂಡಿದ್ರು. ಅವ್ರ ಹೆಸರು ಏನಾದರೂ ಗೊತ್ತಿತ್ತು? ಅವ್ರ ಹೆಸರು ರಾಘವೇಂದ್ರ ಗೌಡ್ರ ಅಂತೇಳಿ. ರಾಘವೇಂದ್ರ ಗೌಡ್ರ ಅಂತೇಳಿ ಅವ್ರು 50 ರೂಪಾಯಿ ತೊಗೊಂಡಿದ್ರು. ನಾವು ಬಂದ ತಕ್ಷಣ ಇಲ್ಲ ನಾವು ವಾಪಸ್ ಕೊಡ್ತೀವಿ ಸರ್ ಅಂತ. ಈಗ ಯಾಕೆ ವಾಪಸ್ ಕೊಡ್ತೀರಾ ನೀವು ಅಂತ ನಾವು ಕೇಳಿ, ಇಲ್ಲ ಸರ್ ನಮ್ಮ ತಪ್ಪಾಗೈತಿ. ಸಿಕ್ಕಾಗೊಮ್ಮೆ ತಪ್ಪಾಗೈತೆ ಅಂದ್ರೆ ಹೆಂಗೆ? ಇದಕ್ಕೆ ಏನಾದರೂ ಕ್ರಮ ಬೇಕಲ್ಲ. ಪದೇ ಹಿಂಗೆ ತೊಗೊಳೋದ್ರಿಂದ ಇದಕ್ಕೆ ಕ್ರಮವನ್ನು ನಾವು ಇಲ್ಲ ಈ ಸಲ ನಾವು ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತೇಳಿ ಲಕ್ಷ್ಮೀ ಮೇಡಮ್ ಅವರು ಹೇಳಿದ್ದಾರೆ. ಅವರು ಮೇಲಾಧಿಕಾರಿ ಅಂತ ಅವರು ಹೇಳಿದ್ದಾರೆ. ನಾವು ಇಲ್ಲ ಈ ರೀತಿ ನಿಮ್ಮ ಆಗ್ರಹವನ್ನು ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನು ಈ ರೀತಿ ಇಷ್ಟಕ್ಕೆ ಬಿಡೋದಿಲ್ಲ. ಯಾಕಂದರೆ ಇದು 2ನೇ ಸಲ, ಕೊನೆ ಸಲ ಅದನ್ನು ಇರಲಿ ಅಂತೇಳಿ ಬಿಟ್ಟಿದ್ದೀವಿ. ಈ ಸಲ ಏನೈತಿ ನಾಳೆ ನಾವು DHRಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಈ ರೀತಿ ಆಗಬಾರ್ದು ಅಂತೇಳಿ. ಪದೇ ಈ ರೀತಿ ಆಗೋದ್ರಿಂದ ಈ ಸಲ DHR ನಾಳೆ ನಾವು ಮನವಿ ಸಲ್ಲಿಸ್ತೀವಿ. ನಮಸ್ಕಾರ. ನನ್ನ ಹೆಸರು ಮಾಂತೇಶ್ ಮರ್ವ ಅಂತ.